ಪ್ರೆಸ್ ಮೀಟ್ ಮಾಡ್ತಾರೆ ಇವತ್ತು ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಾರೆ ಅವರು. ಮನಸ್ಸು ಮಾಡಿದ್ದಿದ್ರೆ 5 ನಿಮಿಷದಲ್ಲಿ ಕೇಸನ್ನು ಕ್ಲೋಸ್ ಮಾಡಿಸಬಹುದಾಗಿತ್ತು. ಪೊನ್ನಣ್ಣ ಪಾಪ ರಾಜೀನಾಮೆ ಬೇರೆ ಕೇಳಿಬಿಟ್ರು. ಕೊಡಬೇಕು ಅಂದರೆ ಕೊಟ್ಬಿಡ್ತೀನಪ್ಪ ರಾಜೀನಾಮೆಯನ್ನು. ಮೈನಿಂಗ್ ಆರೋಪ ಮಾಡ್ತಾ ಇದ್ದೀರಲ್ಲಪ್ಪ ನೀವು, ನಾನು ಹೆದರ್ಕೋತೀನ ಇದಕ್ಕೆ? ನಾನು ಯಾಕ್ರಿ ಹೆದರ್ಕೋಬೇಕು ಈ ಆರೋಪಗಳಿಗೆ? ಸಾಯಿ ವೆಂಕಟೇಶ್ವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಯನ್ನು ಇಟ್ಕೊಂಡಿದ್ದೀನಿ. ಸಾಯಿ ವೆಂಕಟೇಶ್ವರದಲ್ಲಿರೋದು ನನ್ನ ಬರವಣಿಗೆನೇ ಅಲ್ಲ, ನಾನು ಬರದೇ ಇಲ್ಲ ಆ ಥರ. ಯಾವ ದೇಶದ FSLಗಾದರೂ ಇದನ್ನು ಕಳಿಸ್ಕೊಡಿ, ತನಿಖೆ ಮಾಡಿಸಿ ನೀವು. ನನ್ನ ಬರವಣಿಗೆನ ಅಲ್ವಾ ಚೆಕ್ ಮಾಡಿಬಿಡಿ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಇವತ್ತು ಈ ಒಂದು ಸವಾಲು ಎಸ್ತಿದ್ದಾರೆ. ಇಲ್ಲಿ ಪ್ರಶ್ನೆ ಏನು ಬಂತು ಅಂದರೆ, ಇಡೀ HD ಕುಮಾರಸ್ವಾಮಿ ಅವರ ಸವಾಲು ಅಥವಾ ಪ್ರೆಸ್ ಮೀಟ್ನ ಇಡೀ ಸಾರಾಂಶ ಇಷ್ಟೇ ಇವತ್ತು. ಏನಂತ ಹೇಳಿದ್ರೆ, 2006ರಲ್ಲಿ ನಾನು ಮುಖ್ಯಮಂತ್ರಿಯಾಗಿದ್ದಾಗ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಒಂದು ಕಂಪನಿಗೆ ನಾನು ಗಣಿಗುತ್ತಿಗೆ ಕೊಟ್ಬಿಟ್ಟಿದ್ದೀನಿ ಅಂತ ಇವರು ಹೇಳ್ತಾ ಇದ್ದಾರಲ್ಲ, ನಾನು ಆ ಬರವಣಿಗೆ ನಾನು ಬರದೇ ಇಲ್ಲ, ನಾನು ಕೊಟ್ಟೇ ಇಲ್ಲ. ಇಲ್ಲಿ ಬರೋ ಲಾಜಿಕ್ ಏನು ಅಂತ ಹೇಳಿದ್ರೆ, ಸ್ವಾಮಿ ಮುಖ್ಯಮಂತ್ರಿ ಆಗಿದ್ದವರು ತಾವು, ಅನುಮತಿ ಕೊಡಲಿಕ್ಕೆ ತಮ್ಮಿಂದ ಮಾತ್ರ ಸಾಧ್ಯ. ತಮ್ಮಿಂದ ಅನುಮತಿ ಕೊಡಬೇಕಾದಾಗ ಆ ಒಂದು ಗಣಿ ಅನುಮತಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ನಿಯಮಾವಳಿಗಳಿರ್ತವೋ ಅದನ್ನು ಫಾಲೋ ಮಾಡ್ಕೊಂಡು ತಾವು ಅನುಮತಿ ಕೊಡಬೇಕು. ಭಾಗ 1. ಭಾಗ 2, ಇದರಲ್ಲಿ ನೀವೇ ಸೈನ್ ಮಾಡಿದ್ದೀರಾ, ಇದರಲ್ಲಿ ಅಕ್ರಮಗಳಾಗಿದೆ ಅಂಥೇಳಿ ಲೋಕಾಯುಕ್ತ ತನಿಖೆ ಕೂಡ ಮಾಡಾಯಿತು. SIT ಚಾರ್ಜ್ ಶೀಟ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಗೆ ಅನುಮತಿ ಕೊಡಿ ಇದೀಗ ಪ್ರಾಸಿಕ್ಯೂಷನ್ಗೆ. ಕರೆದು ಕೇಳಬೇಕಲ್ಲ ಯಾರ ಮೇಲೆ ಆರೋಪ ಇದೆಯೋ ಅವ್ರನ್ನ. ಅವಾಗ ವಿಚಾರಣೆ ಮಾಡ್ತಾರೆ ಅವರು ಕೋರ್ಟಲ್ಲಿ. ಬನ್ನಿ ಕುಮಾರಸ್ವಾಮಿ ಅವರು, ಏನು ಕಥೆ ಇದು, ಯಾಕೆ ಈ ಪರ್ಮಿಷನ್ ಕೊಟ್ಟಿದ್ದೀರಾ ನೀವು? 550 ಎಕರೆ ಲ್ಯಾಂಡ್, ಅದು ಜೀವ ವೈವಿಧ್ಯ ಹಾಳಾಯಿತಲ್ಲಿ, ರಾಜ್ಯದ ಸಂಪತ್ತು ಹಾಳಾಯಿತು, ಸರ್ವನಾಶವಾಯಿತು. ಅಕ್ರಮವಾಗಿ ಯಾರೋ ತಿಂದುಕೊಂಡು ಹೋದರು. ಜಲಮಾಲಿನ್ಯ ಆಯಿತು, ವಾಯು ಮಾಲಿನ್ಯ ಆಯಿತು, ಅರಣ್ಯ ಹೋಯಿತು, ಅದಿರು ಹೋಯಿತು ಅಮೂಲ್ಯವಾದದ್ದು. ನೀವು ಕಾರಣಕರ್ತರಲ್ವೇ ಅಂತ ಅದು ಇವತ್ತು ವಿಚಾರಣೆ ಮಾಡಬೇಕು. ಹೆಂಗೆ ಪರ್ಮಿಷನ್ ಕೊಟ್ಟರೆ ನೀವು ಅಂತ ಕುಮಾರಸ್ವಾಮಿ ಅವರು ಇದನ್ನು ಆ ಒಂದು ವಿಚಾರಣೆಯಲ್ಲಿ ಫೇಸ್ ಮಾಡಬೇಕು. ಆ ವಿಚಾರಣೆಯಲ್ಲಿ ಫೇಸ್ ಮಾಡಬೇಕಾದ್ರೆ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಏನು ಲೋಕಾಯುಕ್ತ ಮತ್ತು SIT ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೋ, 1 ವರ್ಷದಿಂದ ಕೇಳ್ಕೊಂಡೇ ಬರ್ತಾ ಇದ್ದಾರೋ, ಅದಕ್ಕೆ ಉತ್ತರ ಕೊಡಬೇಕು ಅವರು. ಆಯಿತು ಮಾಡಿ ಅಂತ ಹೇಳಬೇಕು. ಅದು ಮಾಡಿಲ್ಲ ಥಾವರ್ ಚಂದ್ ಗೆಹ್ಲೋಟ್ ಅವರು. ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂದರೆ, ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿದ್ರು. ಓಹೋ ಏನಪ್ಪ ಏನೋ ಜೋರಾಗಿ ಮಾತಾಡ್ತಾ ಇದ್ದೀರಾ, ನಾನು ಸೈನ್ ಮಾಡಿದ್ದೀನಾ, ನಂದ ಬರವಣಿಗೆ ಇದು, ನಾನು ಬರೆದು ಕೊಟ್ಬಿಟ್ಟಿದ್ದೀನಿ ಲೆಟ್ರನ್ನ, ನೋ, ಇದನ್ನು ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ತುಂಬ ಅಥೆಂಟಿಕೇಟೆಡ್ ಆಗಿ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇರೋದು ಸಹಜ. ಮಾತಾಡಲಿ, ತಕರಾರಿಲ್ಲ. ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನಾನಂತೂ ಇದು ಬರೆದಿಲ್ಲ ಅಂಥೇಳಿ. ನಮ್ಮ ಪ್ರಶ್ನೆ ಏನು ಬರುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಇವ್ರು ಬರೆದಿಲ್ಲ ಅಂದಮೇಲೆ, ಇವ್ರ ಪಾತ್ರ ಇಲ್ಲ ಅಂದಮೇಲೆ, ಇವರ ಹೆಸರಲ್ಲಿ ಯಾರಾದರೂ ಲೆಟ್ರ್ ಕೊಟ್ಟಿದ್ದಾರೆ, ಇವರದ್ದೇ ನಕಲಿ ಸೈನ್ ಇನ್ಯಾರಾದರೂ ಮಾಡಿ ಅಲ್ಲಿ 550 ಎಕರೆ ಜಾಗ ಕರ್ನಾಟಕದ ಹೋಗಿದ್ರೆ ಅದರದ್ದು ಹೊಣೆ ಯಾರು ಹೊರಬೇಕು? ಅವತ್ತಿನ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರೇ ಹೊರಬೇಕಲ್ವೇ? ನನ್ನ ಸೈನನ್ನು ಯಾರೋ ಹಾಕ್ಬಿಟ್ಟು ಅಕ್ರಮವಾಗಿ ಇದು ಮಾಡಿದ್ದಾನೆ, ಕೆಟ್ಟ ಹೆಸರು ನನಗೆ. ಯಾಕೆ ಸುಮ್ಮನಿದ್ರಿ ಇವರು 18 ವರ್ಷಗಳ ಕಾಲ? ಮಾತೇ ಆಡಲಿಲ್ಲ ಇವತ್ತಿನವರೆಗೂ. ಅದ್ರ ಬಗ್ಗೆ ಒಮ್ಮೆಯಾದರೂ ನೀವು ಯಾರಾದರೂ ಕೇಳಿದ್ದೀರಾ? ಕುಮಾರಸ್ವಾಮಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಥರ ಮಾತಾಡಿದ್ದು ಪ್ರಾಸಿಕ್ಯೂಷನ್ಗೆ ಬಂದಾಗ ಈಗ ಹೇಳ್ತಿದ್ರೆ ನಂದಲ್ಲ, ಬೇಕಾದ್ರೆ FSL ಮಾಡಿಸಿ ಅಂತ. 2006ರಲ್ಲಿ FSL ಲ್ಯಾಬ್ ಮುಚ್ಚಿಬಿಟ್ಟಿತ್ತು. ಅವತ್ತಿಗೆ ಯಾರಾದರೂ ಮುಚ್ಚಿಬಿಟ್ಟಿದ್ರಾ? ಬೇರೆ ದೇಶಗಳಲ್ಲಿ FSL ಲ್ಯಾಬ್ ಇರಲಿಲ್ವ ಅವತ್ತಿಗೆ? ಅವತ್ತೇ ಕುಮಾರಸ್ವಾಮಿ ಅವರು ಅವ್ರದ್ದೇ ಹೇಗಿದ್ರು ಮುಖ್ಯಮಂತ್ರಿ. ಯಾರಿದು ಸಾಯಿ ವೆಂಕಟೇಶ್ವರ? ನನಗೆ ಗೊತ್ತಿಲ್ಲ, ನನ್ನ ಹೆಸರಲ್ಲಿ ವಿತೌಟ್ ಮೈ ಪರ್ಮಿಷನ್ ನನ್ನ ನಕಲು ಮಾಡಿದ್ದು ಅಲ್ಲದೆ ಒಂದು ಲೆಟ್ರು ತೊಗೊಂಡು ಹೋಗಿ 550 ಎಕರೆ ಮಂಜೂರು ಮಾಡಿಸ್ಕೊಂಡು ಗಣಿಗಾರಿಕೆ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಬೇಕಾಗಿತ್ತು. ಇವತ್ತು ಹೇಳ್ತಾರೆ ಯಾವುದೋ ಅಧಿಕಾರಿಗೆ 20 ಲಕ್ಷ ಹಣ ಬೇರೆ ಹೋಗ್ಬಿಟ್ಟಿದೆ ಅಂತ ಹೇಳಿ. ಕರ್ಕೊಬನ್ನಿ ಅಧಿಕಾರಿನ, ಯಾರು ಮೋಸ ಮಾಡಿದ್ರೋ ಹೇಳ್ಕೊಂಡು ಬಂದು ನಿಲ್ಲಿಸಿ ಕೋರ್ಟ್ನ ಮುಂದೆ. 2006ರಲ್ಲಿ ಕೆಲಸ ಮಾಡಿದೆ, ತಿಂದಾಯಿತು, ಉಂಡಾಯಿತು, ತೇಗಾಯಿತು, ಅವರೆಲ್ಲ ಹೋಗಿ ಆಯಿತು, ಗಣಿಯವರು ಲೂಟಿ ಮಾಡಾಯಿತು, ಬೆಟ್ಟಗಳನ್ನೆಲ್ಲ ಪ್ರಪಾತ ಮಾಡಿ ಹಾಕ್ಬಿಟ್ಟು ತಿಂದ್ಕೊಂಡು ಹೋದರು. ಈಗ 18 ವರ್ಷಗಳಾದ್ಮೇಲೆ ಕುಮಾರಸ್ವಾಮಿ ಎದ್ಬಿಟ್ಟು ಇದನ್ನು ಸೈನಲ್ಲ, ನಾನು ಬರೆದಿಲ್ಲ ಅಂದರೆ ಅವತ್ತು ಹೇಳೋಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಏನಾಗಿತ್ತು ಕೇಳ್ತಾ ಇದ್ದಾರೆ ಈ ಪ್ರಶ್ನೆನ. ಕುಮಾರಸ್ವಾಮಿ ಅವರು ಅವತ್ತಿಗೆ ಇದನ್ನು ಯಾಕೆ ಮಾತನಾಡಲಿಲ್ಲ? ಅವತ್ತು ಮಾತನಾಡಿದ್ದಿದ್ರೆ 550 ಎಕರೆ ಗಣಿ ಉಳಿತಾ ಇತ್ತು, ಕುಮಾರಸ್ವಾಮಿ ಅವರ ಒಂದು ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಅವತ್ತಿಗೆ ಎಂಥ ಮುಖ್ಯಮಂತ್ರಿ ಅಪ್ಪ, ಅವ್ರ ಬಗ್ಗೆ ಅವರ ಹೆಸರಲ್ಲಿ ಯಾರೋ ಅಕ್ರಮ ಮಾಡಿದ ತಕ್ಷಣ ಹಿಡ್ಕೊಟ್ರು ಅವರು ಪೊಲೀಸರಿಗೆ, ಲೋಕಾಯುಕ್ತರಿಗೆ ಅಂತೇಳಿ ಇರ್ತಿತ್ತು. ಏನು ಮಾತಾಡದೆ ಇವತ್ತಿಗೆ ಜೇಬಿಂದ ಚೀಟಿ ತೆಗೆದುಬಿಟ್ಟು ನಾನು ಇಟ್ಟಿದ್ದೀನಿ ನೋಡಿ ಅಂತ ಹೇಳಿದ್ರೆ ಇದು ಯಾಕೆ ಅಂತ ಕೂಡ ಜನ ಕೇಳ್ತಾ ಇದ್ದಾರೆ. ಇದೇ ಕುಮಾರಸ್ವಾಮಿ 2018 ಮನಸ್ಸು ಮಾಡಿದರೆ ಇವೆಂಥವು ಕೇಸ್ಗಳಿದ್ವಲ್ಲ, ಇವೆಲ್ಲ ಮುಚ್ಚಾಕಿಸ್ಲಿಕ್ಕೆ ಆಗ್ತಿರ್ಲಿಲ್ವ ನನ್ನ ಕೈಲಿ? ಪಾಪ ಈಗ ಕೆದಿಕೊಂಡು ಕೂತಿದ್ದೀರಲ್ಲ 2011-12 2 ಸೆಕೆಂಡಲ್ಲಿ ಮುಚ್ಚಾಕಿಸ್ಬೋದಾಗಿತ್ತು. ಪಾಪ ಅಧಿಕಾರಿಗಳು, ಕೆಲವರು ಪಾಪ ದೊಡ್ಡ ಸೀನಿಯರ್ ಅಧಿಕಾರಿಗಳು ಹೇಳ್ತಾರೆ, ಸಾರ್ ಬೈಬೇಡಿ ಸಾರ್, ಬೈಬೇಡಿ ಸಾರ್ ಅಂತ. ಏನು ಮಾಡೋದು? ಯಾವ ಸರ್ಕಾರ ಇದ್ರೂ ಆ ಸರ್ಕಾರದ ಮುಖ್ಯಸ್ಥರು ಹೇಳ್ದಂಗೆ ಮಾಡಬೇಕಲ್ಲ ನಾವು. ಏನು ಮಾಡೋದು? ನಮ್ಮ ಪವರ್ ಲಿಮಿಟೇಷನ್ನು ಸರ್.
ಅಧಿಕಾರಿಗಳನ್ನ ಬೈಬೇಡಿ ಸರ್ ಅಂತಾರೆ. ಆ ಸಾಯಿ ವೆಂಕಟೇಶ್ವರಗೆ ಸಂಬಂಧಪಟ್ಟಿದ್ದು ಎಲ್ಲ ಇದರಲ್ಲಿದೆ. ಇದರೊಳಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕಡತಗಳಿದೆ. ನಿಮ್ಗೆ ಹೇಳಬೇಕು ಅನ್ನೋದು, ಅವನು ಯಾರೋ ಅಂತದಪ್ಪ, ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಇವನು ಅದೇನೋ ನಂದು ಸೈನಿನ ಬಗ್ಗೆ ನಡೀತಾ ಇದೆ ಇನ್ವೆಸ್ಟಿಗೇಷನ್. 5 ನಿಮಿಷದಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ತಗೋಬೋದು. ಅಲ್ಲಿ ಏನೇನು ನನ್ನ ಹ್ಯಾಂಡ್ ರೈಟಿಂಗು ತಗೊಂಡೋಗವ್ರೆ, ಸಿಗ್ನೇಚರ್ ಅಷ್ಟೇ ಅಲ್ಲ ಬ್ರದರ್, ಹ್ಯಾಂಡ್ ರೈಟಿಂಗು ತಗೊಂಡೋಗವ್ರೆ. ಇಲ್ಲಿ ಅದೇ ಈಗ ಅವರಿಗೆ ತೀರ್ಮಾನ ಮಾಡಬೇಕಾಗಿರೋದಲ್ವಾ, ಅದೇ ತೀರ್ಮಾನ ಆಗಬೇಕಾಗಿರೋದಲ್ಲಿ. ನನ್ನ ಇದು ಬರೆದಿರೋದು, ನಾನು ಬರೆದಿರೋದು, ಯಾರು ಬರೆದಿರೋದು ಅಂತೇಳಿ ಅವ್ರು ತೀರ್ಮಾನ ಮಾಡ್ಕೋಬೇಕಲ್ಲ ಇಲ್ಲಿ. ಆಮೇಲೆ ಅದೆಂಥದ್ದು ಪ್ರೊಪ್ರೈಟ್ರ್